first let us talk about Reliance stock. ಓಕೆನಾ. ಸೊ ರಿಲಯನ್ಸ್ ಆನ್ ಅ 4 hour ಟೈಮ್ ಫ್ರೇಮ್ ನೋಡಿ, ನಾನು ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ನೋಡಿ, ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸಿಂದ ರಿಜೆಕ್ಷನ್ ಮಾಡಿದೆ. ಇವಾಗ 38.2% ಲೆವೆಲ್ಸ್ ಹತ್ರ ಇದೆ. ಸೊ ನಾನು ಝೋನ್ಸ್ ಮಾರ್ಕ್ ಮಾಡೋದಾದರೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ಲೋವರ್ ಟೈಮ್ ಫ್ರೇಮ್, 1 hour ಟೈಮ್ ಫ್ರೇಮ್ಗೆ ಹೋಗೋಣ. ಸೊ 1 hour ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಫಸ್ಟು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಬಂದು ನೋಡಿ ಸಪೋರ್ಟ್, ಸಪೋರ್ಟ್ ಆ್ಯಂಡ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಅಗೇನ್ ಝೋನ್ ಸೆಲೆಕ್ಟ್ ಮಾಡಿ ಈ ಝೋನ್ ಮಾರ್ಕ್ ಮಾಡ್ಕಿದ್ರೆ, ಈ ಝೋನ್ ಬಂದು ನೋಡಿ ಇಲ್ಲಿಂದ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಆ್ಯಂಡ್ ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಅದು ಯಾವುದ್ರದ್ದು ಬ್ರೇಕ್ಔಟ್ ಅಂದರೆ, ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಫಸ್ಟ್ ಬಾಟಮ್, ದಿಸ್ ಇಸ್ ಸೆಕೆಂಡ್ ಬಾಟಮ್. ಡಬಲ್ ಬಾಟಮ್ ಪ್ಯಾಟರ್ನ್ದು ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ನೋಡಿ, ಈ ಟ್ರೆಂಡ್ ಲೈನ್ದು ರೀಟೆಸ್ಟ್ ಪೆಂಡಿಂಗ್ ಇದೆ. ಅರ್ಥ ಆಯ್ತಾ? ದಿಸ್ ಈಸ್ ಒನ್ ಆಫ್ ದ ಮೇನ್ ಕ್ರೂಷಲ್ ಸ್ಟೆಪ್. ರೀಟೆಸ್ಟ್ ಪೆಂಡಿಂಗ್ ಇದೆ. ಓಕೆನಾ? ಸೊ ನಾಳೆ ಫಸ್ಟು ನಾವು ಬೈಯಿಂಗ್ ನೋಡೋಣ. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1455. ಅರ್ಥ ಆಯ್ತಾ? 1455 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಓಕೆನಾ? ಹೆಚ್ಚು ಕಡಿಮೆ ಈ ಲೆವೆಲ್ಸ್ ಹತ್ರ ಬರುತ್ತೆ. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 1455. ಓಕೆನಾ? 1455 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ರೆಸಿಸ್ಟೆನ್ಸ್, ಅಂದರೆ ಈ ರೆಸಿಸ್ಟೆನ್ಸ್ ಸ್ವಲ್ಪ ಕೆಳಗಡೆ, ಈ ರೆಸಿಸ್ಟೆನ್ಸ್ಗಿನ ಸ್ವಲ್ಪ ಕೆಳಗಡೆ ಇರಿ. ದಟ್ ಈಸ್ ಟಾರ್ಗೆಟ್ ನಂಬರ್ 1 ಇಸ್ ಗೋನ ಬೆಟ್ 1466. ಅರ್ಥ ಆಯ್ತಾ? ದಿಸ್ ರೆಸಿಸ್ಟೆನ್ಸ್ ವಿಲ್ ಕಮ್ಸ್ ಅರೌಂಡ್ 1470. ಸೊ ಅದರಿಂದ ರೆಸಿಸ್ಟೆನ್ಸಿಂದ ಸ್ವಲ್ಪ ಕೆಳಗಿಟ್ರೆ 1466 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1455, 1466 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಇದು ಇಂಟ್ರಾಡೇ ಟ್ರೇಡಿಂಗ್ ಆಯಿತು. ನಾಳೆ ಸಪೋಸ್ ಪ್ರೈಸ್ ಏನಾದರೂ, ಇಫ್ ಪ್ರೈಸ್ ಓಪನ್ಸ್ ಗ್ಯಾಪ್ ಅಪ್, ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಬ್ರೇಕ್ಸ್ ದಿಸ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಸೊ ಅವಾಗ ಬೈ ಮಾಡಬೇಕು. ಬೈ ಮಾಡಿ ನಿಮ್ಮದು ಅಲ್ಟಿಮೇಟ್ ಟಾರ್ಗೆಟ್ ಗ್ಯಾಪ್ ಅಪ್ ಓಪನ್ ಆದರೆ ನೋಡಿ, ಗ್ಯಾಪ್ ಅಪ್ ಏನಾದರೂ ಓಪನ್ ಆಯಿತು ಅಂದರೆ ಈ ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ಸಸ್ಟೈನ್ ಆಗುವವರೆಗೂ ವೆಯ್ಟ್ ಮಾಡಿ. ಟಾರ್ಗೆಟ್ ಬಂದು 1500 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಇಫ್ ಗ್ಯಾಪ್ ಅಪ್ ಓಪನ್ಸ್, ಈ ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ ಆಗ್ತಿದ್ದಂಗೆ ಬೈ ಮಾಡಿ, 1500 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಇನ್ ಕೇಸ್ ನಾಳೆ ಈ ಬ್ರೇಕ್ಔಟ್ ಏನಾದರೂ ಫೇಕ್ ಬ್ರೇಕ್ಔಟ್ ಅಂತ ಪ್ರೂಫ್ ಆಯಿತು ಅಂದರೆ, ನಾಳೆ ಈ ಲೆವೆಲ್ಸಿಂದಾನೇ ಶಾರ್ಪ್ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗಿ ನೋಡಿ, ಈ ಸಪೋರ್ಟ್ ಝೋನ್ ಕಾಣ್ತಿದೆಯಲ್ಲ, ಇದು ನೋಡಿ, ಇದು ಫಸ್ಟ್ ಅಟೆಂಪ್ಟ್, ಇದು ಸೆಕೆಂಡ್ ಅಟೆಂಪ್ಟ್, ಇದು ಥರ್ಡ್ ಅಟೆಂಪ್ಟ್. ನಾಳೆ ಏನಾದರೂ ಸಮ್ವೇರ್ ಅರೌಂಡ್ ಪ್ರೈಸ್ ಈ ಝೋನ್ ಹತ್ರನೇ ಕಮ್ ಬ್ಯಾಕ್ ಮಾಡ್ತು ಅಂದರೆ ಈ ಸಪೋರ್ಟ್ ಝೋನ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅವಾಗ ಸೆಲ್ ಮಾಡಿ. ಸೆಲ್ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ ಅರೌಂಡ್ 1430 ಲೆವೆಲ್ಸ್. 1430 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1420. Target number 2 is gonna be 1430.
10. ಅರ್ಥ ಆಯ್ತಾ? ರಿಲಯನ್ಸಲ್ಲಿ ಸೆಲ್ ಯಾವಾಗ ಮಾಡ್ತೀರಾ ಅಂದರೆ 1430 ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡಿ. 1420 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1410 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಆನ್ ಟು ಎಸ್ ಬಿ ಐ. ಸೊ ಗೈಸ್, ಎಸ್ ಬಿ ಐ ಸ್ಟಾಕ್, ಎಸ್ ಬಿ ಐ ಎನ್ ಸ್ಟಾಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ಇದು ಸೇಮ್ ಒಂದು ಝೋನಲ್ಲಿದೆ. ಇದು ಸಪೋರ್ಟ್ ಝೋನ್, ಹಾಗೇನೆ ಇದು ಬಂದು ನೋಡಿ, ಇದು ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಸಪೋರ್ಟ್ ಝೋನ್, ಇದು ರೆಸಿಸ್ಟೆನ್ಸ್ ಝೋನ್. ಓಕೆನಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ಸೊ ಗೈಸ್, this trend line, it is also acting as an resistance, resistance and nearby resistance ಅಲ್ಲಿದೆ. ಓಕೆ, ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಹೆಚ್ಚು ಕಡಿಮೆ 50% ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? 618 ಮತ್ತು 50% ಲೆವೆಲ್ಸ್ ಮಧ್ಯೆ ಇದೆ. ಓಕೆನಾ? ಸೊ ಇವಾಗ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅವಾಗ ಏನಾಗುತ್ತೆ ಅಂದರೆ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಆಮೇಲೆ ಈ ರೆಸಿಸ್ಟೆನ್ಸ್ ಇದೆಯಲ್ಲ ಟ್ರೆಂಡ್ ಲೈನ್ದು, ಅದು ಕೂಡ ಬ್ರೇಕ್ ಆಗುತ್ತೆ. ಸೊ ಗೈಸ್, ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1070 ಲೆವೆಲ್ಸ್. ಅರ್ಧ ಇದೆ. 1070 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಗ್ ನೋಡಿ, ಟಾರ್ಗೆಟ್ ಟು ದಿಸ್ ಟಾಪ್, ದಟ್ ಈಸ್ 1078. 1070 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಗ್ ನೋಡಿ, 1078 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಅರ್ಥ ಆಯ್ತಾ? ಸಪೋಸ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಬ್ರೇಕ್ಸ್ ದಿಸ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಅಲ್ಲಿವರೆಗೂ ಬೈ ಮಾಡೋಕ್ಕೆ ಹೋಗಬೇಡಿ, ಗ್ಯಾಪ್ ಅಪ್ ಏನಾದರೂ ಓಪನ್ ಆಗೋಯ್ತು ಅಂದರೆ. ಅರ್ಥ ಆಯ್ತಾ? ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೊ ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಸಪೋರ್ಟ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1040 ಲೆವೆಲ್ಸ್. 1040 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ, ಟಾರ್ಗೆಟ್ ಬಂದು ನಿಮಗೆ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪ್, ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್, ದಟ್ ಈಸ್ 1030 ವಿಲ್ ಬಿ ಯೋರ್ ಟಾರ್ಗೆಟ್. ಸೆಲ್ಲಲ್ಲಿ ಮಾಡ್ತೀರಾ ಎಸ್ ಬಿ ಐ ಅಂದರೆ 1040 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ, 1030 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.